ಸಿದ್ದರಾಮಯ್ಯ ಅವರಿಗೆ ಪೆಟ್ರೋಲ್ ಬೆಲೆ ಏರಿಸುವ ಕಾಂಗ್ರೆಸ್ ಸರ್ಕಾರಕ್ಕೆ, ಲೂಟಿಕೋರ ಸಿದ್ದರಾಮಯ್ಯ ಅವರಿಗೆ, ಲೂಟಿಕೋರ ಸಿದ್ದರಾಮಯ್ಯ ಅವರಿಗೆ भारत माता की जय, भारतीय जनता पक्ष की जय। एक दो सिद्धरामैया फेंक दो, एक दो सिद्धरामैया फेंक दो, एक दो सिद्धरामैया। ಕಲಬುರಗಿಯಲ್ಲಿ ಇವತ್ತು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಿದ್ದೀನಿ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ರಸ್ತೆ ತಡೆ ಚಳುವಳಿಯನ್ನ ನಾವು ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಾವು ಪೆಟ್ರೋಲ್ ಬೆಲೆ ಏರ್ಸಲ್ಲ, ಡೀಸೆಲ್ ಬೆಲೆ ಏರ್ಸಲ್ಲ, ಕರೆಂಟ್ ಬೆಲೆ ಏರ್ಸಲ್ಲ, ನೀರಿನ ಬೆಲೆ ಏರ್ಸಲ್ಲ, ಹಾಲಿನ ಬೆಲೆ ಏರ್ಸಲ್ಲ ಅಂತೇಳಿ ಸುಳ್ಳು ಆಶ್ವಾಸನೆಯನ್ನ ಕೊಟ್ಟು ಅಧಿಕಾರಕ್ಕೆ ಬಂದು ಒಂದೇ ವರ್ಷದಲ್ಲಿ ಎಲ್ಲ ಬೆಲೆಗಳನ್ನ ಏರಿಸಿದ್ದಾರೆ. ಹಾಲಿನ ಬೆಲೆ 3 ರೂಪಾಯಿ ಏರಿಸಿದ್ರು. ರೈತರಿಗೆ ಸುಮಾರು 800 ಕೋಟಿ ಸಬ್ಸಿಡಿ ಹಣ ಕೊಡ್ಬೇಕಾಯ್ತು, ಹಾಲಿನ ಸಬ್ಸಿಡಿ ಕೊಟ್ಟಿಲ್ಲ. ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು, ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರು, ಎಲೆಕ್ಟ್ರಿಕ್ ಚಾರ್ಜಸ್ ಜಾಸ್ತಿ ಮಾಡಿದ್ರು. ವಿರೋಧ ಪಕ್ಷದ ನಾಯಕರಾದಂತ ಮಾಜಿ ಉಪಮುಖ್ಯಮಂತ್ರಿಗಳಂತ ನಮ್ಮ RSS ಇವತ್ತು ನಮ್ಮೆಲ್ಲ ಕಾರ್ಯಕರ್ತರಿಗೆ ಒಂದು ಧೈರ್ಯವಂತ ಮೂಲಕ ನಮ್ಮ ಜೊತೆ ಇಲ್ಲಿ ಬಂದಿದ್ದಾರೆ. ಅದಕ್ಕಾಗಿ ಅವರನ್ನು ಈ ಒಂದು ಹೋರಾಟಕ್ಕೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ಹೋರಾಟವನ್ನು ಉದ್ದೇಶಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡುವಾಗ ಜ್ಞಾನ ಇರ್ಬೇಕಾಯ್ತಲ್ಲ ಇವ್ರಿಗೆ. ಪೆಟ್ರೋಲ್ ಏರಿಕೆ ಮಾಡಿದ್ರೆ ಸಿಮೆಂಟ್ ಬೆಲೆ ಜಾಸ್ತಿ ಆಗುತ್ತೆ, ಪೆಟ್ರೋಲ್ ಏರಿಕೆ ಮಾಡಿದ್ರೆ ನೀವು ಕಬ್ಬಿಣದ ಬೆಲೆ ಜಾಸ್ತಿ ಆಗುತ್ತೆ, ಪೆಟ್ರೋಲ್ ಏರಿಕೆ ಮಾಡಿದ್ರೆ ತರಕಾರಿ ಬೆಲೆ ಜಾಸ್ತಿ ಆಗುತ್ತೆ, ರೇಷನ್ ಬೆಲೆ ಜಾಸ್ತಿ ಆಗುತ್ತೆ, ಬಸ್ ದರ ಏರಿಕೆ ಮಾಡ್ತಾರೆ. ಈಗ ಟ್ರಾವೆಲಿಂಗು ಜಾಸ್ತಿ ಆಗುತ್ತೆ, ಓಡಾಟ ಮಾಡೋಕ್ಕೂ ಬಸ್ಸಲ್ಲಿ ಜಾಸ್ತಿ ಆಗುತ್ತೆ, ಆಟೋದಲ್ಲಿ ರೇಟ್ ಜಾಸ್ತಿ ಮಾಡ್ತಾರೆ. ಅಂದ್ರೆ ಎಲ್ಲ ವಸ್ತುಗಳು ಇವತ್ತು ಗಗನಕ್ಕೆ ಏರ್ತದೆ. ಈ ಕಾಮನ್ ಸೆನ್ಸು 15 ಬಡ್ಜೆಟ್ ಮಂಡನೆ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯನವರಿಗೆ ಇಲ್ಲ. ಇವರೊಬ್ಬ ಸಮರ್ಥ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರೆ ಬಡ್ಜೆಟ್ ಮಾಡೋವಾಗೆ ಇದನ್ನ ಘೋಷಣೆ ಮಾಡ್ಬೇಕಾಯ್ತು. ಯಾಕಂದ್ರೆ ಒಂದು ವರ್ಷದಲ್ಲಿ ಏನೇನ್ ಆಗ್ಬೋದು, ಲಾಸ್ ಎಷ್ಟು, ಗೇನ್ ಎಷ್ಟು, ಖರ್ಚೆಷ್ಟು ಎಲ್ಲವನ್ನ ಲೆಕ್ಕ ಮಾಡುವಂಥದ್ದು ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಕರ್ತವ್ಯ, ಅಧಿಕಾರಿಗಳ ಕರ್ತವ್ಯ. ಯಾಕೆ ಜ್ಞಾನ ಇರ್ಲಿಲ್ವಾ ಅವಾಗ ನಿಮ್ಗೆ? ಏನ್ ಮಣ್ಣು ತಿಂತಾ ಇದ್ರೆ ಅವಾಗ ನೀವು? ಇಷ್ಟು ಕಡಿಮೆ ಆಗುತ್ತೆ ನಮ್ಮ ಬಡ್ಜೆಟ್ ಅಂತ.